ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ ಥರ್ಡ್ ಕ್ಲಾಸ್. ಸೊ ಹೋದ ಕ್ಲಾಸಲ್ಲಿ ನಾನು ಪ್ಯಾರಲಲ್ ಲೈನ್ಸ್ ಆ್ಯಂಡ್ ಟ್ರಾನ್ಸ್ವರ್ಸಲ್ ಕಾನ್ಸೆಪ್ಟ್ ಹೇಳಿದ್ದೆ. ಸೊ ಇವತ್ತು ಎಕ್ಸಾಂಪಲ್ ಸಮ್ಸ್ 3 ಮಾಡೋಣ, ಆಮೇಲೆ ಎಕ್ಸಸೈಸ್ 6.2ದು 2 ಪ್ರಾಬ್ಲಮ್ಸ್ ಮಾಡೋಣ ಅಷ್ಟೇ. ಸೊ ಬನ್ನಿ ಶುರು ಮಾಡೋಣ. ಸೊ ಹೇಳ್ತಾ ಹೋಗ್ತಿರೋದನ್ನ ಅರ್ಥ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಅನ್ಸಿದ್ರೆ ನೋಟ್ ಮಾಡ್ಕೊಳ್ಳಿ. ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಂಪಲ್ 4 ಕೊಟ್ಟಿದ್ದಾನೆ. ಎಕ್ಸಾಂಪಲ್ 4 ಓಕೆ. ಸೊ ಓಕೆ, ಇದು ಫಿಗರು. ಸೊ ಇವಾಗ ಕ್ವಶನ್ ಓದೋಣ. ಇಫ್ ಪಿ ಕ್ಯೂ ಪ್ಯಾರಲಲ್ ಟು ಆರ್ ಎಸ್, ಲೈನ್ ಪಿ ಕ್ಯೂ ಪ್ಯಾರಲಲ್ ಟು ಆರ್ ಎಸ್, angle MXY, angle MXQ, sorry, MXY, angle MXQ is equals to 135 degree. Okay, angle MYR is equals to 40 degree. So ನಾವೇನು ಫೈಂಡ್ ಮಾಡಬೇಕು? ಆ್ಯಂಗಲ್ XMY ಅಂದರೆ ಈ ಆ್ಯಂಗಲ್ ಫೈಂಡ್ ಮಾಡಬೇಕು. ಸೊ ಹೆಂಗೆ ಮಾಡ್ತೀರಾ? ಸೊ ಏನಿಲ್ಲ, ತುಂಬ ಈಸಿ. ಜಸ್ಟ್ ಇವಾಗ ನಾವೇನು ಮಾಡಬೇಕು, ಇಲ್ಲೊಂದು ಲೈನ್ ಡ್ರಾ ಮಾಡಬೇಕು ಪ್ಯಾರಲಲ್ ಟು ಪಿ ಕ್ಯೂ ಆ್ಯಂಡ್ ಆರ್ ಎಸ್. ಸೊ ಇದು ಲೈನು. ಸೊ ಇದು ಲೈನ್ ಡ್ರಾ ಮಾಡಿದ್ದೀನಿ ಪಿ ಕ್ಯೂ ಆರ್ ಎಸ್ಗೆ. ಸೊ ಇದನ್ನ ಏನಾದರೂ ನೇಮ್ ಮಾಡ್ಕೊಳ್ಳಿ. ನಾ ಇಲ್ಲಿ ZW ಅಂತ ಮಾಡ್ತೀನಿ. ಓಕೆ, ಝೆಡ್ ಇಲ್ಲ ಅಲ್ವಾ? ಹಾಂ, ಓಕೆ. ಸೊ ಇವಾಗ ಲೈನ್ ಈ ಥರ ಮಾಡಿದಾಗ ನಮಗೆ ಇವಾಗ ನೋಡಿ, ಇದೊಂದು ಆ್ಯಂಗಲ್ಲು ಸಪ್ರೇಟ್ ಆಗಿದೆ ಅಲ್ವಾ? ಇದೊಂದು ಆ್ಯಂಗಲು. ಸೊ ಇವಾಗ ನಮ್ಗೆ ಈ ಆ್ಯಂಗಲ್ ಸಿಕ್ಕಿದ್ರೆ ಇವೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಆ್ಯಂಗಲ್ XMY ಸಿಗುತ್ತೆ. ಸೊ ಇದು ಆ್ಯಂಗಲ್ 1 ಅಂತ ಅಂದ್ಕೊಳ್ಳೋಣ, ಇದನ್ನು ಆ್ಯಂಗಲ್ 2 ಅಂತ ಅಂದ್ಕೊಳ್ಳೋಣ. ಓಕೆ. ಸೊ ಇವಾಗ ನೋಡಿ ಹೆಂಗೆ ಫೈಂಡ್ ಮಾಡ್ತೀರಾ ಆ್ಯಂಗಲ್ 1 ಆ್ಯಂಗಲ್ 2ನ? ಸೊ ತುಂಬ ಈಸಿ ಇದೆ, ಏನು ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೋಡಿ, ಆ್ಯಂಗಲ್ 2 ಇಸ್ ಈಕ್ವಲ್ಸ್ ಟು 40 ಡಿಗ್ರಿ. ಹೆಂಗೆ? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಲ್ವಾ? ಸೊ ನೋಡಿ, ಇದು ಝೆಡ್ ಶೇಪಲ್ಲಿದೆ, ಇದು ಆ್ಯಂಗಲ್ 2, ಇದು 40 ಡಿಗ್ರಿ. ಸೊ ಇಲ್ಲಿ ಇದು ಆ್ಯಂಗಲ್ ಏನಂತಾರೆ? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಲ್ವಾ? ಸೊ ಇದು 40 ಡಿಗ್ರಿ ಆಗುತ್ತೆ. ಸೊ ಇವಾಗ ನಮಗೆ ಆ್ಯಂಗಲ್ 2 ಗೊತ್ತಾಯಿತು. ಓಕೆ, ಬರೆಯೋಣ. ಇವಾಗ ಫಸ್ಟು ಲೈನ್ ಡ್ರಾ ಮಾಡಿರೋದು ಬರ್ಕೋಬೇಕು. ಡ್ರಾ ಎ ಲೈನ್ ZY parallel to PQ and RS. Okay. ಇವಾಗ ಆ್ಯಂಗಲ್ 2 ಇಸ್ ಈಕ್ವಲ್ಸ್ ಟು ಆ್ಯಂಗಲ್, ಇದು ಯಾವ ಆ್ಯಂಗಲ್? ಇದು MYR ಇಸ್ ಈಕ್ವಲ್ಸ್ ಟು ಎಷ್ಟು ಡಿಗ್ರಿ? 40 ಡಿಗ್ರಿ. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ನಾನು ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ, ನೀವು ಫುಲ್ ಬರೀಬೇಕು. ಓಕೆ. ಸೊ ನೆಕ್ಸ್ಟ್, ಇವಾಗ ಆ್ಯಂಗಲ್ 2 ಸಿಕ್ತು. ಆ್ಯಂಗಲ್ 1 ಹೆಂಗೆ ಕಂಡುಹಿಡಿತೀರಾ? ಸೊ ನೋಡಿ, ಯೋಚಿಸಿ. ಅದು ಏನೂ ಇಲ್ಲ, ಈಸಿನೇ ಇದೆ. ಸೊ ಇವಾಗ ನೋಡಿ, ಆ್ಯಂಗಲ್ 1 ನಿಮಗೆ ಇದು ಏನಪ್ಪ ಇಂಟೀರಿಯರ್ ಆ್ಯಂಗಲ್ಸ್ ಥರ ಮಾಡ್ಬೋದಲ್ವ? ನೋಡಿ, ಈ ಥರ ಇದೆ. ಇದು ಆ್ಯಂಗಲ್ 135, ಇದು ಆ್ಯಂಗಲ್ 1. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ 180 ಡಿಗ್ರಿ ಬರಬೇಕು. ಸೊ ಮಾಡೋಣ. ಸೊ ಇವಾಗ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ MXQ. ಆ್ಯಂಗಲ್ MXQ ಎಷ್ಟು? 135 ಡಿಗ್ರಿ. ಸೊ ಆ್ಯಂಗಲ್ MXQ ನಾನು ಡೈರೆಕ್ಟಾಗಿ ಬರ್ಕೋತೀನಿ. ಪ್ಲಸ್ 135 ಡಿಗ್ರಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಯಾಕೆ? ಇಂಟೀರಿಯರ್ ಆ್ಯಂಗಲ್ಸ್. ಸೊ ಆ್ಯಂಗಲ್ 1 ಇಸ್ ಈಕ್ವಲ್ಸ್ ಟು, ಇದು 135 ಈ ಕಡೆ ಹೋಗುತ್ತೆ, 180 ಮೈನಸ್ 135 ಇಸ್ 45 ಅಲ್ವಾ? ಸೊ ಆ್ಯಂಗಲ್ 1 ಸಿಕ್ತು ನಿಮಗೆ 45 ಡಿಗ್ರಿ. ಸೊ ಇವಾಗ ನಮಗೆ ಆ್ಯಂಗಲ್ XMY ಬೇಕು ಅಂದರೆ ಇದನ್ನು ಆ್ಯಡ್ ಮಾಡಿದ್ರೆ ಆ್ಯಂಗಲ್ MXY ಸಿಗುತ್ತೆ. ಸೊ ಆ್ಯಂಗಲ್ XMY is equals to angle 1 plus angle 2, that is equals to, angle 1 is 245, angle 2 40, 40 plus 45, sorry 85 degree. ಓಕೆನಾ? ಸೊ ದ್ಯಾಟ್ ಈಸ್ ದಿ ಆನ್ಸರ್. ಸೊ ಇಲ್ಲಿ ನೀವು
ಆ್ಯಂಗಲ್ ಒನ್ನನ್ನು ಬೇಕಾದ್ರೆ ಇನ್ನೊಂದು ಥರ ಏನಪ್ಪ ಕಂಡುಹಿಡಿಬೋದು. ಸೊ ಇಲ್ಲಿ ಆ್ಯಂಗಲ್ 1 ಇದೆ ಅಲ್ವಾ, ಸೊ ನಿಮ್ಗೆ ಈ ಆ್ಯಂಗಲ್ ಗೊತ್ತಾದರೆ ಆ್ಯಂಗಲ್ 1 ಇಸ್ ಈಕ್ವಲ್ಸ್ ಟು ಆ್ಯಂಗಲ್ MXP, ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಲ್ವಾ. ಸೊ ಅವಾಗ ನಿಮಗೆ ಇಲ್ಲಿ 45ನೇ ಬರುತ್ತೆ. ಸೊ 45 ಇಸ್ ಈಕ್ವಲ್ಸ್ ಟು 45, ಹಂಗೂ ಮಾಡ್ಬೋದು ಹಿಂಗೂ ಮಾಡ್ಬೋದು. ಸೊ ಇದು ಗೊತ್ತಾಯಿತು ಅನ್ಕೋತೀನಿ. ಸೊ ಇವಾಗ ನೆಕ್ಸ್ಟ್ ಬನ್ನಿ ಎಕ್ಸಾಂಪಲ್ 5 ಮಾಡೋಣ. ಸೊ ಫಿಗರ್ ಹಿಂಗೆ ಕೊಟ್ಟಿದ್ದಾನೆ. ಸೊ ಇವಾಗ ಕ್ವಶನ್ ಓದ್ತೀನಿ, ಕೇಳಿಸ್ಕೊಳ್ಳಿ. ಇಫ್ ಅ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ಸ್ 2 ಲೈನ್ಸ್, ಸೊ AD ಇಸ್ ಅ ಟ್ರಾನ್ಸ್ವರ್ಸಲ್ PQ ಮತ್ತೆ RS ಲೈನ್ ಇಂಟರ್ಸೆಕ್ಟ್ ಮಾಡ್ತಿದೆ. ಓಕೆ, ಸಚ್ ದ್ಯಾಟ್ ದ ಬೈಸೆಕ್ಟರ್ಸ್ ಆಫ್ ದ pairs of corresponding angles are parallel. Bisectors, okay, bisectors of a pair of corresponding angles are parallel. So bisectors BE ಮತ್ತೆ CG ಇವೆರಡು bisectors parallel. Okay, next then prove that the two lines are parallel. So PQ ಮತ್ತೆ RS ನ parallel ಅಂತ ಪ್ರೂವ್ ಮಾಡಬೇಕು. ಸೊ ಇವಾಗ PQ ಮತ್ತೆ RS ಲೈನ್ ನ ಪ್ರೂವ್ ಮಾಡಬೇಕಾದ್ರೆ ಏನು ಮಾಡೋದು ಇವಾಗ ನಾವು? ಸೊ ಇವಾಗ ನಾವು ಥಿಯರಮ್ ಅಲ್ಲಿ ಓದಿದ್ವಿ ಏನಂದ್ರೆ, if when a transversal intersects 2 lines, then if corresponding angles are equal, then those 2 lines are parallel ಅಂತ ಓದಿದ್ವಿ ಅಲ್ವಾ. ಸೊ ಇವಾಗ ನಾವು ಆಂಗಲ್ ABQ ಮತ್ತೆ ಆಂಗಲ್ BCS ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೆ PQ ಮತ್ತೆ RS ಲೈನ್ ಪ್ಯಾರಲಲ್ ಅಂತ ಪ್ರೂವ್ ಆಗುತ್ತೆ. ಸೊ ಇವಾಗ ನಾವು ಫಸ್ಟ್ ಏನು ಮಾಡಬೇಕು, ABQ ಮತ್ತೆ BCS ಆಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಸೊ ಅದನ್ನು ಹೆಂಗೆ ಮಾಡೋದು? ಸೊ ಇಲ್ಲಿ ಕೊಟ್ಟಿದ್ದಾನೆ ಬೈಸೆಕ್ಟರ್ಸ್ ಅಂತ, ಸೊ ಅದ್ರ ಹೆಲ್ಪ್ ತಗೊಂಡೆ ನಾವು ಮಾಡಬೇಕು ಇದನ್ನು. ಸೊ ಇವಾಗ ನೋಡಿ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಸೊ ಇವಾಗ ಫಸ್ಟ್ ಆಫ್ ಆಲ್ ಇದನ್ನು ನಾನು ಆ್ಯಂಗಲ್ 1 ಅಂತ ಅನ್ಕೋತೀನಿ, ಇದನ್ನು ಆ್ಯಂಗಲ್ 2, ಆ್ಯಂಗಲ್ 3, ಆ್ಯಂಗಲ್ 4. ಓಕೆನಾ? ಸೊ ಇವಾಗ ನೋಡಿ ಆ್ಯಂಗಲ್ 1 ಇಸ್ ಈಕ್ವಲ್ಸ್ ಟು ಆ್ಯಂಗಲ್ 2. ಹೆಂಗೆ? ಸೊ ಆ್ಯಂಗಲ್ 1 ಮತ್ತು ಆ್ಯಂಗಲ್ 2 ಈಕ್ವಲ್. ಹೆಂಗೆ ನೋಡಿ, ಇಲ್ಲಿ ಇದು ಟ್ರಾನ್ಸ್ವರ್ಸಲ್ಲು, ಬೈಸೆಕ್ಟರ್ಸ್ ಹಿಂಗಿದೆ. ಸೊ ಇದು ಆ್ಯಂಗಲ್ 1, ಆ್ಯಂಗಲ್ 2. ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಲ್ವಾ ಇವೆರಡು, ಸೊ ಅದಕ್ಕೆ ಈಕ್ವಲ್ಲು. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಓಕೆ, ಆ್ಯಂಗಲ್ 1 ಮತ್ತು ಆ್ಯಂಗಲ್ 2 ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, ಸೊ ಅದಕ್ಕೆ ಈಕ್ವಲ್. ಸೊ ಇವಾಗ ಆ್ಯಂಗಲ್ 1 ಮತ್ತು ಆ್ಯಂಗಲ್ 2 ಏನು ಕರೆಕ್ಟಾಗಿ ನೋಡ್ಬೇಕು ನೀವು. ಸೊ ಇಲ್ಲಿ ನೋಡಿ ಆ್ಯಂಗಲ್ 1 ಮತ್ತು ಆ್ಯಂಗಲ್ 3ನ ಆ್ಯಡ್ ಮಾಡಿದ್ರೆ ನಮಗೆ ಆ್ಯಂಗಲ್ ABQ ಸಿಗುತ್ತಲ್ವಾ. ಸೊ ಹಾಗೆ ಆ್ಯಂಗಲ್ 2 ಮತ್ತು ಆ್ಯಂಗಲ್ 4ನ ಆ್ಯಡ್ ಮಾಡಿದ್ರೆ BCS ಸಿಗುತ್ತೆ. ಸೊ ಮತ್ತೆ ಆ್ಯಂಗಲ್ 3 ಇಸ್ ಈಕ್ವಲ್ಸ್ ಟು ಆ್ಯಂಗಲ್ 1, ಆ್ಯಂಗಲ್ 2 ಇಸ್ ಈಕ್ವಲ್ಸ್ ಟು ಆ್ಯಂಗಲ್ 4, ಅವೆರಡು ಈಕ್ವಲ್ಲು. ಸೊ ನಾವು ಆ್ಯಂಗಲ್ 1ನ ನಾವು ಹಾಫ್ ಆಫ್ ಆ್ಯಂಗಲ್ ABQ ಅಂತ ಅನ್ಬೋದಾ ಅಲ್ವಾ. ಸೊ ನೋಡಿ ಇವಾಗ ತೋರಿಸ್ತೀನಿ ಹೆಂಗೆ ಹಾಫ್ ಆಫ್ ಆ್ಯಂಗಲ್ ABQ ಆಯಿತು ಅಂತ. ಸೊ ಇವಾಗ ನೋಡಿ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 3, ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 3 ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ABQ ಅಲ್ವಾ. ಇವೆರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ABQ ಬರುತ್ತೆ. ಸೊ ಇವಾಗ ನಮ್ಗೆ ಏನು ಕೊಟ್ಟಿದ್ದಾನೆ ಅವನು? ಇದು BE ಏನು ಬೈಸೆಕ್ಟರು. ಸೊ ಬೈಸೆಕ್ಟರ್ ಅಂದರೆ ಈ ಆ್ಯಂಗಲ್ ಈಕ್ವಲ್ಲು. ಸೊ ಆ್ಯಂಗಲ್ 1 ಇಸ್ ಈಕ್ವಲ್ಸ್ ಟು ಆ್ಯಂಗಲ್ 3 ಅಲ್ವಾ. ಸೊ ಇಲ್ಲಿ ನಾನು ಆ್ಯಂಗಲ್ 3 ಇರೋ ಕಡೆ ಆ್ಯಂಗಲ್ 1 ಅಂತ ಬರ್ಕೋಬೋದು. ಸೊ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 1 ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ABQ ಅಲ್ವಾ. ಸೊ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 1 ಏನು? 2 ಆ್ಯಂಗಲ್ 1 ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ABQ ಅಲ್ವಾ. 2 ಕೆಳಗೆ ಹೋದರೆ ಏನಾಗುತ್ತೆ? ಹಾಫ್ ಆಗುತ್ತೆ ಅಷ್ಟೇ. ಸೊ ಆ್ಯಂಗಲ್ 1 ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಆ್ಯಂಗಲ್ ABQ ಅಲ್ವಾ. ಸೊ ಹಾಗೆ ಲಾಜಿಕ್ ಆಗಿ ನೋಡಿದ್ರೂ ಗೊತ್ತಾಗ್ಬಿಡುತ್ತೆ ನಿಮಗೆ, ಆ್ಯಂಗಲ್ 1 ಈಸ್ ಹಾಫ್ ಆಫ್ ಆ್ಯಂಗಲ್ ABQ ಅಲ್ವಾ. ಸೊ ಈ ಥರ. ಸೊ ಅದಕ್ಕೆ ನಾವು ಆ್ಯಂಗಲ್ 1ನ ಹಾಫ್ ಆಫ್ ಆ್ಯಂಗಲ್ ABQ ಅನ್ಬೋದು. ಹಾಗೇನೆ ಆ್ಯಂಗಲ್ 2ನ ಹಾಫ್ ಆಫ್ ಆ್ಯಂಗಲ್ BCS ಅಂತ ಅನ್ಬೋದು ಅಲ್ವಾ. ಸೊ ಇಲ್ಲಿ ಹಾಫ್ ಕ್ಯಾನ್ಸಲ್ ಆಗೋಗುತ್ತೆ. ಸೊ ಇಲ್ಲಿ ಏನಿರೋದು ಉಳಿದಿರೋದು ಆ್ಯಂಗಲ್ ABQ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ BCS. ಸೊ ಬಂತಲ್ವಾ, ಆ್ಯಂಗಲ್ ABQ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ BCS. ಸೊ ಇವೆರಡು ಆ್ಯಂಗಲ್ ಈಕ್ವಲ್ ಅಂತ ಆದರೆ ದಟ್ ಇಂಪ್ಲೈಸ್ PQ ಇಸ್ ಪ್ಯಾರಲಲ್ ಟು RS. ಹೆಂಗೆ ಅಂತ ಥಿಯರಮ್
ಏನಪ್ಪ ಸ್ಟೇಟ್ ಮಾಡಬೇಕು ನೀವು ಹೆಂಗೆ ಅಂತ. ವೆನ್ ಅ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ಸ್ ಟೂ ಲೈನ್ಸ್ ದೆನ್ ಇಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ದಟ್ ಇಂಪ್ಲೈಸ್ ದೋಸ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ಅಂತ ಹೇಳಬೇಕು ಅಷ್ಟೇ, ಇನ್ನೇನು ಇಲ್ಲ. ಎಕ್ಸಾಂಪಲ್ 5ನಲ್ಲಿ. ಸೊ ಇವಾಗ ನೆಕ್ಸ್ಟ್ ಎಕ್ಸಾಂಪಲ್. ಸೊ ಇವಾಗ ಎಕ್ಸಾಂಪಲ್ 6 ಓಕೆನಾ. ಓಕೆ ಎಕ್ಸಾಂಪಲ್ 6. ಸೊ ಕ್ವಶನ್ ಏನೇನು ಕೊಟ್ಟಿದ್ದಾನೆ ನೋಡೋಣ. ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ. ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ. ಓಕೆ. ಸಿ ಡಿ ಇಸ್ ಪ್ಯಾರಲಲ್ ಟು ಇ ಎಫ್. ಸಿ ಡಿ ಇಸ್ ಪ್ಯಾರಲಲ್ ಟು ಇ ಎಫ್ ಅಲ್ಲಪ್ಪ. ಓ ಎಫ್ ಇಲ್ಲಿದೆ, ಬರ್ದಿಲ್ಲ, ಸಾರಿ. ಎಫ್ ಓಕೆನಾ. ಸೊ ಇವಾಗ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಏನಪ್ಪ, ಲೈನ್ಸ್ ಪ್ಯಾರಲಲ್ ಟು ದ ಸೇಮ್ ಲೈನ್ ಅಂತ. ಏನೋ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ, ಇ ಎಫ್ ಇಸ್ ಪ್ಯಾರಲಲ್ ಟು ಸಿ ಡಿ, ದಟ್ ಇಂಪ್ಲೈಸ್ ಎ ಬಿ ಇಸ್ ಪ್ಯಾರಲಲ್ ಟು ಇ ಎಫ್. ಸೊ ಹಾಗೆ ಈ ಮೂರು ಪ್ಯಾರಲಲ್ ಅಂತ ಅರ್ಥ. ಓಕೆ. ಸೊ ನೆಕ್ಸ್ಟ್ ಇದೇನಿದು, ಇದು 90 ಡಿಗ್ರಿ. ಓಕೆ. ಇವಾಗ ಏನೇನು ಕಂಡಿಬೇಕು ನಾವು. ಆಲ್ಸೋ ಇ ಎ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಇ ಎ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಓಕೆ 90 ಡಿಗ್ರಿ ಬರೆದಿದ್ದೀನಿ. ಇಫ್ angle BEF, angle BEF is 55 degree. Okay, angle BEF 55 degree. Find the value of x, y, z. So x, y, z ನ ಕಂಡುಹಿಡಿಯಬೇಕು. ಹೆಂಗೆ ಕಂಡುಹಿಡಿತೀರಾ? ಸೊ ತುಂಬ ಈಸಿ ಇದು, ಏನು ತಲೆ ಕೆಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಸೊ ಇವಾಗ ನೋಡಿ, ಇಲ್ಲಿ ಎಕ್ಸು ವೈ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಲ್ವಾ. ನೋಡಿ ಹೆಂಗಿದೆ, ಈ ಥರ ಇದೆ, ಹಿಂಗೆ ಹಿಂಗೆ. ಈ ಆ್ಯಂಗಲು ಈ ಆ್ಯಂಗಲ್ ನೋಡಿ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಹಿಂಗಿದೆ. ಅದು ಸಾರಿ ಹಿಂಗಲ್ಲ, ಲೈನ್ ಹಿಂಗಿದೆ, ಇದು ಹಿಂಗೆ, ಇದು ಎಕ್ಸ್ ಇದು ವೈ. ಸೊ ಇವೆರಡು ಏನು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಎಫ್ ಶೇಪಲ್ಲಿ ಇದೆ ನೋಡಿ, ಎಫ್ ಶೇಪಲ್ಲಿ ಬಂದರೆ ಅದು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಅರ್ಥ. ಓಕೆ. ಇವಾಗ ನಮಗೆ ವೈ ಅಥವಾ ಎಕ್ಸ್ ಎರಡರಲ್ಲಿ ಒಂದು ಸಿಕ್ಕಿದ್ರೆ ಎರಡು ಈಕ್ವಲ್ಲು. ಸೊ ಇದು ನಮಗೆ ಒಂದು ಆ್ಯಂಗಲ್ ಸಿಕ್ಕಿದ್ರೆ ದಟ್ ಈಸ್ ಈಕ್ವಲ್ಸ್ ಟು ಎಕ್ಸ್. ಸೊ ಬೋತ್ ಆರ್ ಸೇಮ್ ಅಂತ ಅಲ್ವಾ. ಸೊ ಇವಾಗ ನಾವು ಯಾವ್ದಾದ್ರು ಒಂದು ಕಂಡಿಬೇಕು. ಸೊ ಇವಾಗ ಹೆಂಗೆ ಕಂಡಿಬೋದು? ಇವಾಗ ನೋಡಿ, ಇಲ್ಲಿ ಇ ಎಫ್ ಮತ್ತು ಸಿ ಡಿ ಲೈನಲ್ಲಿ ನೋಡಿ. ಸೊ ಆ್ಯಂಗಲ್ 55 ಡಿಗ್ರಿ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಲ್ವಾ. ಹೆಂಗೆ? ಇಂಟೀರಿಯರ್ ಆ್ಯಂಗಲ್ಸ್. ಸೊ ಇದು ಹಿಂಗಿದೆ ಹಿಂಗಿದೆ. ಸೊ ಇದು 55 ಡಿಗ್ರಿ, ಇದು ವೈ ಅಲ್ವಾ. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ ಏನು ಬರಬೇಕು? 180 ಡಿಗ್ರಿ. ಕಲ್ತಿದ್ವಿ ನಾವು, ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟ್ರಿ ಅಂತ ಇಫ್ ಲೈನ್ಸ್ ಆರ್ ಪ್ಯಾರಲಲ್. ಸೊ ಈ ಲೈನ್ಸ್ ಪ್ಯಾರಲಲ್ ಆಗಿದೆ ಅಲ್ವಾ. ಲೈನ್ ಸಿ ಡಿ ಮತ್ತು ಇ ಎಫ್ ಪ್ಯಾರಲಲ್ಲು. ಸೊ ನಾವು ಇಂಟೀರಿಯರ್ ಆ್ಯಂಗಲ್ಸ್ ಪ್ರಾಪರ್ಟಿ ಮಾಡ್ಬೋದು. ಸೊ ಇವಾಗ ಬನ್ನಿ ಮಾಡೋಣ. ವೈ ಪ್ಲಸ್ 55 ಡಿಗ್ರಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ರೀಸನ್ ಇಂಟೀರಿಯರ್ ಆ್ಯಂಗಲ್ಸ್. ಓಕೆನಾ. ಓಕೆ. ಸೊ ದಟ್ ಇಂಪ್ಲೈಸ್ y is equals to 180 minus 55 ಎಷ್ಟು? 125 ಡಿಗ್ರಿ. ಓಕೆ. y ಇವಾಗ 125 ಡಿಗ್ರಿ ಆದರೆ ಎಕ್ಸ್ ಏನೋ ಎಕ್ಸು 125 ಡಿಗ್ರಿ. ಯಾಕೆ? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ದಟ್ ಇಂಪ್ಲೈಸ್ x is equals to 125 ಡಿಗ್ರಿ. ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 125 ಡಿಗ್ರಿ ಅಲ್ವಾ. ಯಾಕೆ? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ನೀವು ರೀಸನ್ ನೀವೇ ಬರ್ಕೊಳ್ಳಿ. ಸೊ ಇವಾಗ ಇದು ಎಕ್ಸ್ ವೈ ಕತೆ ಆಯಿತು. ಇವಾಗ ಝೆಡ್ ಹೆಂಗೆ ಕಂಡುಹಿಡಿತೀರಾ? ಸೊ ಸಿಂಪಲ್, ಏನಿಲ್ಲ. ಇ ಎ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆದರೆ ಇದಕ್ಕೂ ಪರ್ಪೆಂಡಿಕ್ಯುಲರ್ ಅಲ್ವಾ. ಸೊ ಇದೇನು ಬರಬೇಕು? 90 ಡಿಗ್ರಿ ಇರಬೇಕು ಅಲ್ವಾ. ಸೊ ಇವಾಗ ಇಲ್ಲಿ 55 ಅಂದರೆ ಇಲ್ಲಿ ಎಷ್ಟು ಡಿಗ್ರಿ ಅಂದರೆ 90 ಮೈನಸ್ 55 ಮಾಡಿದ್ರೆ ಈ ಡಿಗ್ರಿ ಸಿಗುತ್ತೆ ನಿಮಗೆ ಅಲ್ವಾ. ಸೊ ಇವಾಗ ಬನ್ನಿ ಮಾಡೋಣ. z plus 55 degree is equals to 90 degree. ಯಾಕೆ? a is perpendicular to ab and also ef ಅಲ್ವಾ. ಓಕೆ. ಅದಕ್ಕೆ ಇದು 90 ಡಿಗ್ರಿ ಟೋಟಲು. ಇದು 55 ಅಂದರೆ ಇದೆಷ್ಟು? 90 ಮೈನಸ್ 55 ಮಾಡಿದ್ರೆ ಈ ಡಿಗ್ರಿ ಸಿಗುತ್ತೆ. ಸೊ z is equals to 90 ಮೈನಸ್ 55. 90 ಮೈನಸ್ 55 ಎಷ್ಟಪ್ಪ? 35 ಡಿಗ್ರಿ ಅಲ್ವಾ. ಇಲ್ಲಿ 35 ಡಿಗ್ರಿ. ಸೊ ನೀವು ಎರಡನ್ನ ಆ್ಯಡ್ ಮಾಡಿ 35 ಪ್ಲಸ್ 55 90 ಡಿಗ್ರಿ. ಸೊ ಟೋಟಲ್ 90 ಡಿಗ್ರಿ ಅಲ್ವಾ. ಹಾಗೆ. ಓಕೆ. ಎಕ್ಸಾಂಪಲ್ 6 ಮುಗೀತು. ಸೊ ಇವಾಗ ಎಕ್ಸಸೈಸ್ 6.2 ಎರಡು ಪ್ರಾಬ್ಲಮ್ ಮಾಡೋಣ ಅಷ್ಟೇ. ಎಕ್ಸಸೈಸ್ 6.2 ಇದು ಫಿಗರ್ ಕೊಟ್ಟಿದ್ದಾನೆ. ಎಕ್ಸಸೈಸ್ 6.2. ಓಕೆ. ಕ್ವಶನ್ನು
ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ and then show that AB is parallel to CD. Okay, ಇದು AB is parallel to CD. Find the value of x and y. ಟ್ರಾನ್ಸ್ಫರ್ಸಲ್ಲಿ ಏನೂ ನೇಮ್ ಕೊಟ್ಟಿಲ್ಲ. ಸೊ ಇವಾಗ ಫಸ್ಟ್ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಕಂಡುಹಿಡಿಬೇಕು ನಾವು. ಇಲ್ಲಿ AB is parallel to CD ಅಂತಲೂ ನಾವೇ ಪ್ರೂವ್ ಮಾಡಬೇಕು. ಸೊ ಇವಾಗ ಎಕ್ಸ್ ಆ್ಯಂಡ್ ವೈ ಹೆಂಗೆ ಕಂಡುಹಿಡಿತೀರಾ? ಸೊ ಇದು ನೋಡಿ, ವೈ ಈಸಿ ಅಲ್ವಾ, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. 130 ಅಂದರೆ ಇದು 130ನೇ ಅಲ್ವಾ. ಸೊ ಇವಾಗ y is equals to 130 ಡಿಗ್ರಿ. ಯಾಕೆ? ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ಓಕೆನಾ? ಸೊ ಇವಾಗ ನೆಕ್ಸ್ಟು ಈ ಲೈನಲ್ಲಿ ಇಲ್ಲಿ ನೋಡ್ಬೋದು, ಇದು 50 ಡಿಗ್ರಿ, ಇದು ಎಕ್ಸು. ಸೊ ಇವಾಗ ನಾನು ಏನು ಹೇಳಿದ್ದೆ, ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಎರಡು ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು ಸ್ಟ್ರೈಟ್ ಲೈನಲ್ಲಿ. ಸೊ ಅಲ್ವಾ, ಇವಾಗ ಹಾಗೇನೆ 50 ಡಿಗ್ರಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಲೀನಿಯರ್ ಪೇರ್ ರೀಸನ್. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 180 ಮೈನಸ್ 50, ದಟ್ ಇಸ್ ಈಕ್ವಲ್ಸ್ ಟು 130 ಡಿಗ್ರಿ. ಸೊ ಇವಾಗ ಇದು 130 ಡಿಗ್ರಿ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ಓಕೆನಾ? ಓಕೆ. ಸೊ ಇವಾಗ ಎಕ್ಸ್ ಕೂಡ 130 ಡಿಗ್ರಿ. ಹೆಂಗೆ? ಲೀನಿಯರ್ ಪೇರ್ ಮಾಡಿದ್ರೆ ಆನ್ಸರ್ ಬಂತು 130 ಡಿಗ್ರಿ. ಸೊ ಇವಾಗ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಅಂತ ತಾನೇ ಪ್ರೂವ್ ಆಗೋಯ್ತು. ಹೆಂಗೆ? ಇದು 130 ಡಿಗ್ರಿ, ಇದು ಕೂಡ 130 ಡಿಗ್ರಿ. ಸೊ ಇದು ನಿಮಗೆ ಹೆಂಗೆ ಕಾಣಿಸ್ತಿದೆ? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಲ್ವಾ. ನೋಡಿ, ಝೆಡ್ ಶೇಪಲ್ಲಿದೆ. ಇದು 130 ಡಿಗ್ರಿ 130 ಡಿಗ್ರಿ. ಸೊ ನಾವು ಥಿಯರಮಲ್ಲಿ ಓದಿದ್ವಿ, when a transversal intersects two lines, if the alternate interior angles are equal, then those two lines are parallel. So since ಇದರ angle 1, ಇಲ್ಲ ಸಾರಿ, ಇದು x ಮತ್ತು y ಅಲ್ಲ. Since x is equals to y is equals to 130 degree, that implies AB is parallel to CD. ಇದನ್ನು ಬರೆದ್ಬಿಟ್ಟು ಸ್ಟೇಟ್ಮೆಂಟ್ ಬರೀಬೇಕು. ವೆನ್ ಎ ಟ್ರಾನ್ಸ್ಫರ್ಸಲ್ ಇಂಟರ್ಸೆಕ್ಟ್ಸ್ ಟೂ ಲೈನ್ಸ್ ಆ್ಯಂಡ್ ಇಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್, ದೆನ್ ದೋಸ್ ಟು ಲೈನ್ಸ್ ಆರ್ ಪ್ಯಾರಲಲ್ ಅಂತ ಸ್ಟೇಟ್ಮೆಂಟ್ ಬರೀರಿ, ಅಷ್ಟೇ, ಇನ್ನೇನಿಲ್ಲ. ಸೊ ಎಕ್ಸರ್ಸೈಸ್ 6.2 ಫಸ್ಟ್ ಪ್ರಾಬ್ಲಮ್ ಮುಗಿತು. ಸಿಂಪಲ್, ಏನು ಕಷ್ಟ ಏನಿಲ್ಲ ಇದು. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಎಕ್ಸರ್ಸೈಸ್ 6.2 ಸೆಕೆಂಡ್ ಪ್ರಾಬ್ಲಮ್ಮು. ಓಕೆ. ಸೊ ಇಫ್ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ, ನೇಮಿಂಗ್ ಮಾಡಿಲ್ಲ, ಸಾರಿ. ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಆ್ಯಂಡ್ ಸಿ ಡಿ ಇಸ್ ಪ್ಯಾರಲಲ್ ಟು ಇ ಎಫ್. ಸಿ ಡಿ ಇಸ್ ಪ್ಯಾರಲಲ್ ಟು ಇ ಎಫ್. ದಟ್ ಇಂಪ್ಲೈಸ್ ಎ ಬಿ ಇಸ್ ಆಲ್ಸೋ ಪ್ಯಾರಲಲ್ ಟು ಇ ಎಫ್ ಅಲ್ವಾ. ನಾವು ಓದಿದ್ವಿ ಕಾನ್ಸೆಪ್ಟ್, ಲೈನ್ಸ್ ಪ್ಯಾರಲಲ್ ಟು ಈಚ್ ಅದರ್. ಸೊ ಸಾರಿ, ಲೈನ್ಸ್ ಪ್ಯಾರಲಲ್ ಟು ದ ಸೇಮ್ ಲೈನ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಅಲ್ವಾ. ಸೊ ಮತ್ತೆ ಇನ್ನೇನು ಕೊಟ್ಟಿದ್ದಾನೆ? ರೇಷಿಯೋ ಕೊಟ್ಟಿದ್ದಾನೆ. y is to z is equals to 3 is to 7. ಸೊ ಇವಾಗ ರೇಷಿಯೋ ಕೊಟ್ಟಿದ್ದಾನೆ. ಸೊ ರೇಷಿಯೋ ಕೊಟ್ಟರೆ ಗೊತ್ತಲ್ಲ, 3 is to 7, 3x ಮತ್ತು 7x ಅಂತ ಹಾಕೋಬೇಕು. y by z is equals to 3x by 7x. ಸೊ y ಏನು? y is to 7x. Sorry, z is 7x. z is 7x and y is 3x. ಓಕೆ. ಸೊ ಇವಾಗ ನಾವು ಫೈಂಡ್ ಎಕ್ಸ್ ಅನ್ನು ಕಂಡುಹಿಡಿಬೇಕು. ಸೊ ಇವಾಗ ಎಕ್ಸ್ ಅನ್ನು ಹೆಂಗೆ ಕಂಡುಹಿಡಿತೀರಾ ನೋಡಿ. 3x ಮತ್ತು 7x ಕೊಟ್ಟಿದ್ದಾನೆ. ಎಕ್ಸ್ ಅನ್ನು ಹೆಂಗೆ ಕಂಡುಹಿಡಿತೀರಾ? 3 ಲೈನ್ಸು ಪ್ಯಾರಲಲ್, ದಟ್ ಈಸ್ ದ ಟ್ರಾನ್ಸ್ವರ್ಸಲ್. ಸೊ ಹೌ ಯು ವಿಲ್ ಫೈಂಡ್ ಎಕ್ಸ್? ಸೊ ಇವಾಗ ನೀವು ಈ ಫಿಗರ್ನ ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಝೆಡ್. ಹೆಂಗೆ? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಸೊ ಈಗ ನೋಡಿ ಹಿಂಗಿದೆಯಲ್ಲ. ಸೊ ದಿಸ್ ಆ್ಯಂಗಲ್ಸ್ ಆ್ಯಂಡ್ ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ಅಲ್ವಾ. ನೋಡಿ ಹಿಂಗಿದೆ. ಇಲ್ಲಿ ಎಷ್ಟು ಬೇಕಾದ್ರೂ ಲೈನ್ಸ್ ಇಲ್ಲಿ ಮಧ್ಯ ಪ್ಯಾರಲಲ್ ಆಗಿದೆ ತಾನೇ ಲೈನ್ಸು ಎಲ್ಲ. ಅದಕ್ಕೇನೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್. ಹಾಗೇನೆ ಅಕಸ್ಮಾತ್ ಎಕ್ಸ್ ಏನಾದ್ರು ಇಲ್ಲಿ ಕೊಟ್ಟಿದ್ರೆ ಇದು ಮತ್ತು ಇದು ಈಕ್ವಲ್, ಯಾಕಂದರೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಝೆಡ್. ಯಾಕೆ? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಸೊ x is equals to z is equals to 7x. Okay.
ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಫುಲ್ಲಾಗಿ ಬರ್ಕೋಬೇಕು. ಸೊ ಈಗ ನಮಗೆ ಎಕ್ಸ್ ಸಿಕ್ಕಿದ ತಕ್ಷಣ ಇನ್ನೇನು ತಲೆನೇ ಕೊಡಿಸ್ಕೊಳ್ಳೋದು ಬೇಡ, ಎಲ್ಲ ಗೊತ್ತೇ ಆಗೋಯ್ತು ಹೆಂಗೆ. ಸೊ ನೋಡಿ, ಇದು 7x, ಇದು 3x. ಸೊ ಇವೆರಡು ಲೈನ್ ಪ್ಯಾರಲಲ್ಲು. ಸೊ ಇವೆರಡು ಏನು ಇಂಟೀರಿಯರ್ ಆ್ಯಂಗಲ್ಸ್ ಮಾಡ್ಬೋದಲ್ವಾ? ಇವೆರಡು ಆ್ಯಂಗಲ್ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಸೊ ಅಷ್ಟೇ, ಇನ್ನೇನು ಇಲ್ಲ. ಸೊ ದಟ್ ಇಂಪ್ಲೈಸ್ 7x plus 3x is equals to 180 degree interior angles. So 7x plus 3x, 10x is equals to 180 degree. So 10 18s are x is equals to 18. So x value ಏನು ಬಂತು 18. ಸೊ ಇವಾಗ ನಾವು ಇಲ್ಲಿ ಬರ್ಕೊಳ್ಳೋಣ ಎಷ್ಟೆಷ್ಟು ವ್ಯಾಲ್ಯೂ ಅಂತ. ಓಕೆನಾ? ದಿಸ್ ಈಸ್ ಎಕ್ಸ್, ಇದು ವೈ, ಇದು ಝೆಡ್. ಸೊ x is equals to 7x is equals to 7 into 18, that is equals to 126 ಅಲ್ವಾ? ಓಕೆ, 126. ಮತ್ತು y is equals to 3x. 126 is equals to z also. Z is equals to 126, x is equals to 126. Both are same. ಯಾಕೆ? alternate interior angles. Okay, y is equals to 3x. That is equals to 3 into 18. That is equals to 54 degree. So x 126 degree, ಇದು 54 degree. So ಇವೆರಡು ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ ಇಂಟೀರಿಯರ್ ಆ್ಯಂಗಲ್. ಸೊ ಆನ್ಸರ್ ಇಸ್ ಕರೆಕ್ಟ್. ಸೊ ಇವತ್ತಿಗೆ ಇಷ್ಟೇ ಸಾಕು. ನೆಕ್ಸ್ಟ್ ವಿಡಿಯೋನಲ್ಲಿ ಎಕ್ಸಸೈಸ್ 6.2 ಫುಲ್ ಕಂಪ್ಲೀಟ್ ಮಾಡೋಣ. ಸೊ ಓದ್ಕೊಳ್ತೀರಿ. ಬಾಯ್ ಬಾಯ್.